ನಾನು ನಿಮಗೆ ತೋರ್ಸಕತ್ತೀನಿ ಫೋನ್ ಒಳಗೆ, ಆದರೆ ನಿಮ್ಗೆ ಅದು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ನಮ್ಮ ತಾಯಿಯವ್ರದ್ದು ಚಿಕ್ಕ ಫೋನಲ್ಲಿ ನಾನು ತೋರಿಸ್ತಿದ್ದೆ. ಏನಂದರೆ ನೈಟ್ ಎಷ್ಟಾಗಿತ್ತು ಅಂದರೆ 1:49 ಏನೋ ಆಗಿತ್ತು. ಅಷ್ಟೊತ್ತಿಗೆ ನಾವು ಡೆಕೋರೇಷನ್ ಎಲ್ಲ ಮುಗಿಯೋ ಹೊತ್ತಾಗಿದ್ದು. ನಿಮಗೀಗ ನಾನು ಲೈಟಾಗಿ ತೋರ್ಸಕತ್ತೀನಿ ಹೆಂಗೆ ಡೆಕೋರೇಷನ್ ಮಾಡೀವಿ ಅಂತಂದು. ಮಾರ್ನಿಂಗೆಲ್ಲ ನೀಟಾಗಿ ತೋರಿಸ್ಕೊಂಡು ಹೋಗ್ತೀನಿ. ನಾನೀಗ 3-4 ದಿನದಿಂದ ವಿಡಿಯೋ ಹಾಕಿಲ್ಲ, ಯಾಕಂದ್ರೆ ನಾನು ತವ್ರ ಮನೆಗೆ ಬಂದಿದ್ದೆ. ತಾಯಿಗೆ ಹುಷಾರಿಲ್ಲದಿದ್ದಲ್ಲ, ಹಾಗಾಗಿ ಅವ್ರು ಜಾಸ್ತಿ ಕೆಲಸ ಮಾಡೋ ಹಂಗಿರಲಿಲ್ಲ. ಮನೆಯಲ್ಲೆಲ್ಲ ಕೆಲಸ ಮುಗಿಸೋದ್ರಲ್ಲಿ ನಂಗೆ ಟೈಮು ಸಾಕಾಗಿರಲಿಲ್ಲ. ಅದಕ್ಕೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ನಾನು ಗೌರಿ ಗಣೇಶ ಚತುರ್ಥಿದು, ಗೌರಿ ಹಬ್ಬದ್ದು ಅಂದರೆ ಗಣೇಶನ ಹಬ್ಬದ್ದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೇನೆ. ನಿನ್ನೆ ನಾವು ಗಣೇಶನ ಹಬ್ಬ ಮುಗಿಸಿದ್ವಿ, ನೈಟ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಎಡಿಟ್ ಎಲ್ಲ ಮುಗಿಸ್ಕೊಂಡು. ನೈಟ್ ಮಕ್ಕೊಳೋದು ಭಾಳ ಅಂದ್ರೆ ಭಾಳ ಲೇಟ್ ಆಯಿತು. ಹಾಗಾಗಿ ಮಾರ್ನಿಂಗ್ ಹೇಳೋಷ್ಟು 7 ಗಂಟೆ ಆಗಿತ್ತು. ಇನ್ನು ಆಚೆ ಕಡೆ ಎಲ್ಲರೂ ಮಲಗಿದ್ರು. ನಾನು ರಂಗೋಲಿ ಬಿಡಿಸಿದ್ರಾಕತಿ ಅಂತಂದು ನೋಡ್ರಿ, ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಕಲರ್ ರಂಗೋಲಿ ತರಿಸ್ಬೇಕಂದು. ಆದರೆ ಮತ್ತು ಮರ್ತಾ ಹೋದೆ. ಎಲ್ಲನೂ ಒಬ್ಬರೇ ಪ್ಲ್ಯಾನ್ ಮಾಡ್ಬೇಕಂದ್ರೆ ಆಗೋದಿಲ್ಲ, ಮರ್ತು ಹೋಗಿತ್ತು. ಅದಕ್ಕೆ ಮನೇಲಿ ಎಷ್ಟಿತ್ತು ಅಷ್ಟೇ ಕಲರ್ ರಂಗೋಲಿನ ಲೈಟಾಗಿ ಫುಲ್ ಎಲ್ಲ ಫಿಲ್ ಮಾಡಲಿಲ್ಲ. ಹಂಗೆ ಜಸ್ಟ್ ಲೈನ್ಸ್ಗೆಲ್ಲ ಅಷ್ಟೇ ಹಾಕಿ ಸ್ವಲ್ಪ ಚೆನ್ನಾಗಿ ಕಂಡ್ರೆ ಸಾಕು ಅಂತಂದು ರಂಗೋಲಿನ ನಾನು ಬಿಡ್ಸಾಕತ್ತಿದ್ದೆ. ಹೋದ ಸರಿ ಗಣೇಶನ ರಂಗೋಲಿನ ಹಾಕಿದ್ದೆ, ಅಂದರೆ ಗಣೇಶನ ಮುಖಚಿತ್ರದ್ದು. ಈ ಸರಿನೂ ಹಾಕ್ಬೇಕಂತ ಆಸೆ ಇತ್ತು, ಆದ್ರೆ ಕಲರ್ ರಂಗೋಲಿ ಇರಲಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಈ ಸರಿ ಹಂಗೆ ಸಿಂಪಲ್ಲಾಗಿ ನನಗೆ ಗೊತ್ತಿರೋಷ್ಟು ಒಂದು 3 ರಂಗೋಲಿನ ಬಿಡಿಸ್ಬಿಟ್ಟೆ ಅಷ್ಟೇ. ಈ ಸರ್ತಿ ಗಣೇಶನ ಹಬ್ಬ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತು. ನಮ್ಗೆ ಎಷ್ಟು ಖುಷಿ ಕೊಡ್ತು ಅಂದ್ರೆ, ನನ್ನ ಗಂಡ ಅಂತರೂ ಇನ್ನೂ ಒಂದು ತಿಂಗಳು ಮುಂಚಿರ್ತನ ಪ್ಲ್ಯಾನ್ ಹಾಕ್ಕೊಂಡಿದ್ದ, ಹಿಂಗೆ ಮಾಡಬೇಕು, ಇದೇ ಥರನ ಡೆಕೋರೇಷನ್ ಮಾಡಬೇಕು ಅಂತಂದು. ಏನಂದ್ರೆ ನಮ್ಮ ಮನೆಗೆ ಎಷ್ಟು ಜನ ಬರಾಕತ್ತಿದ್ರು ಅಂದ್ರೆ ಆಚೆ ಕಡೆಯರು. ಆ ಡೆಕೋರೇಷನ್ನು ನಿಮ್ಗೆ ತೋರ್ಸಾಕತ್ತೀನಿ. ಎಲ್ರಿಗೂ ಇಷ್ಟ ಆಗಿಬಿಟ್ಟೈತಿ. ಇದು ತೆಂಗಿನಕಾಯಿ ಒಳಗನ ಗಣೇಶ ಕುಂದ್ರಿಸ್ಬೇಕು ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಮಾಡಿದ್ವಿ. ಇದ್ರದ್ದು ನಿಮ್ಗೆ ವಿಡಿಯೋ ಬೇಕಂದ್ರೆ ಹೆಂಗೆ ರೆಡಿ ಮಾಡಿದ್ವಿ ಅಂತಂದು ನೀವು ಯಾರಾದರೂ ಸ್ವಲ್ಪ ಕಮೆಂಟ್ ಬಂದರೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಅದನ್ನು ಯಾವ ಥರ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಂತಂದು ನಿಮ್ಗೆ ವಿಡಿಯೋನ ತೋರಿಸ್ತೀನಿ. ಇವಾಗ ನೋಡಾಕತ್ತೀರಿ, ನಾವು ಈ ಥರ ತೆಂಗಿನಕಾಯಿ ಅಂದರೆ ಒಡೆದಿರೋ ತೆಂಗಿನಕಾಯಿ ಹೋಳಲ್ಲಿ ಮಧ್ಯೆ ಗಣೇಶನ ಕೂಡಿಸ್ತೇವೆ ಅನ್ನೋ ಥರ ರೆಡಿ ಮಾಡ್ಕೊಂಡಿದ್ವಿ. ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಗಣೇಶನ ತರಬೇಕಂತಂದು ಎಲ್ಲರೂ ಹೊಂಟೀವಿ. ನಮ್ಮೂರಲ್ಲೇ ಸುಮಾರು ಜನ ಗಣೇಶನ ಮಾಡ್ತಾರೆ. ನಾವು ಕೂಡ ಒಂದು ಕಡೆ ಹೇಳಿದ್ವಿ, ಅವ್ರ ಹತ್ರನೂ ಹೋಗಿ ತೊಗೊಂಬಂದ್ರಾಯ್ತಂತಂದು ಇವಾಗ ಎಲ್ಲರೂ ಮನೆಯವ್ರು ಸೇರಿ ಹೊಂಟೇವಿ. ಅದು ಇದ್ದಿದ್ದು ಹಂಗೆ ಬಂದಿತ್ತಲ್ಲ. ಅವತ್ತಿನ ದಿನ 21 ಗಣೇಶನ ನೋಡ್ಬೇಕು ಅಂತಾರೆ. ನಾವು ಅಲ್ಲೇ ತರಕ್ಕೆ ಹೋಗಿರೋದ್ರಿಂದ ಸುಮಾರು ಗಣೇಶನ ಅಲ್ಲೇ ಒಟ್ಟಿಗೆ ನೋಡೋಕ್ಕೆ ಚಾನ್ಸ್ ಸಿಕ್ತು ನಮ್ಗೆ. ಹಂಗೆ ಏನಂತಂದ್ರೆ ಇವರು ನಮಗೆ ನಮ್ಮ ಯಜಮಾನ್ರು ಏನು ಹೇಳಿದ್ರು ಅಂತಂದರೆ, ಅವ್ರು ಮೊದಲೇ ಹೋರಿ ಅಂದರೆ ಹುಚ್ಚು, ಹಾಗಾಗಿ ಬಸವಣ್ಣನ ಮೇಲೆ ಕುಂತಿರೋ ಗಣೇಶನ ಬೇಕು ಅಂತಂದು ತುಂಬ ದಿನದ ಮುಂದೆನೇ ಆರ್ಡ್ರ್ ಕೊಟ್ಟು ಹೋಗಿದ್ರು. ಅವರು ಕೂಡ ಬಸವಣ್ಣನ ಮೇಲೆ ಕುಂತಿರೋ ಅಂದರೆ ನಂದಿ ಮೇಲೆ ಕುಂತಿರೋ ಗಣೇಶನ ತುಂಬ ಚೆನ್ನಾಗೇ ಮಾಡಿದರು. ನಾವಿನ್ನೂ ಸ್ವಲ್ಪ ದೊಡ್ಡದಾಗಿ ಸಿಗುತ್ತೆ ಅಂತ ಅಂದ್ಕೊಂಡ್ವಿ, ಆದರೆ ಅವರು ಮೀಡಿಯಮ್ ಸೈಜಲ್ಲಿ ಮಾಡಿಟ್ಟಿದ್ರು. ಚಿಕ್ಕಪ್ಪರು ನಾವು ಇಬ್ಬರು ಸೇಮ್ನೆ ಮಾಡಿಸಿದ್ವಿ. ಈ ಸರಿ ಅವರು ಒಂದು ಸ್ವಲ್ಪ ಬೇಗ ಹೋಗಿ ತರಬೇಕಾಯ್ತು. ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ಅಂದರೆ ಎಲ್ಲ ಇನ್ನೂ ಬರೋರಿದ್ರು, ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ನಮ್ಮ ಯಜಮಾನ್ರು ಆಸೆ ಅಂತಲೇ ಡೆಕೋರೇಷನ್ ಕೂಡ ಹಾಗೇನೆ ಮಾಡಿದರು. ಹಾಗೆ ನಂದಿ ಮೇಲಿರೋ ಗಣೇಶನ್ನೇ ತೊಗೊಂಬಂದು ಕೂರಿಸೋ ಅವಕಾಶ ಕೂಡ ಸಿಕ್ತು. ನಂದಿ ಮೇಲಿರೋ ಗಣೇಶನ್ ನೋಡಿ ಸುಮಾರು ಜನ ಅದ ಬೇಕಂತ ಕೇಳಾಕತ್ತಿದ್ರಂತೆ. ಅಂದರೆ 2 ಇದಾವು, ಒಂದಾದರೂ ಕೊಡ್ರಿ ಅಂತಂದು. ಆದರೆ ನಮ್ಮ ಅಪ್ಪಾಜಿರ ಮುಂದೆ ಹೋಗಿ 2 ಮನೆಗೆ ಬೇಕಂತ ಬುಕ್ ಮಾಡಿ ಬಂದಿದ್ರು. ಆ ಅಣ್ಣ ಕೂಡ ಕೊಟ್ಟಿರಲಿಲ್ಲ, ಅವ್ರು ಮುಂಚಿರ್ತಾ ಹೇಳ್ಯಾರ, ನಾವು ಕೊಡೋಂಗಿಲ್ಲ ಅಂತ ಹೇಳಿದ್ರಂತೆ. ನಮ್ಗೆ ಗಣೇಶ ಭಾಳ ಅಂದ್ರೆ ಭಾಳ ಇಷ್ಟ ಆದ ಈ ಸರಿ. ಹಂಗೆ ಅವ್ರಿಗೆ ನಾವೇನು ಉಲ್ಪಿ ತೊಗೊಂಡೋಗಿರ್ತೀವಿ ಅದನ್ನ ಕೊಟ್ಟು, ಅವ್ರು ಏನೇನು ವಿಧಿವಿಧಾನಗಳಿದ್ವು ಅವನ್ನೆಲ್ಲ ಅಲ್ಲೇ ರೆಡಿ ಮಾಡಿ ನಮಗೆ ಒಂದು ಚಿಕ್ಕದಾಗಿ ಪೂಜೆ ಮಾಡೋಕ್ಕೆ ಏನೇನು ರೆಡಿ ಮಾಡಿ ಕಳಿಸ್ಬೇಕು ಅದನ್ನೆಲ್ಲ ಅವರು ಅಲ್ಲಿ ಮುಗಿಸ್ಬಿಟ್ಟೆ ನಮಗೆ ಕಳಿಸಿದ್ರು. ನಮ್ಮ ಓಣಿ ಗಣೇಶ ಅಲ್ಲೇ ಮೈಲಾರಲಿಂಗೇಶ್ವರ ಗುಡಿಯಲ್ಲಿ ಕೂರಿಸೋ ಗಣೇಶನ ತರಕ್ಕೂ ಅಲ್ಲೇ ಬಂದಿದ್ರು. ಅಲ್ಲಿ ನಮ್ಮ ಅಣ್ಣ ತಮ್ಮಗರೆಲ್ಲ ಅಲ್ಲೇ ಇದ್ದರು. ನಾವೀಗೇನು ಇದನ್ನೆಲ್ಲ ತೋರ್ಸಕತ್ತೀನಿ, ಇದೊಂದ್ಸರಿ ನೋಡ್ಕೊಂಬಿಡ್ರಿ. ಅದಾದಮೇಲೆ ನಾನು ಮನೆಗೆ ಹೋದ್ಮೇಲೆ ಪೂಜೆ ಮಾಡೋದನ್ನು ಇನ್ ಡೀಟೇಲ್ ಆಗಿ ತೋರಿಸ್ತೀನಿ. ಸ್ವಾಮಿಯರ್ ಕರ್ಸಿನೇ ಪೂಜೆ ಮಾಡ್ತೀನಿ. ಏನು ಮಾತಾಡ್ತೀನಿ ಮಾಡಿ
ಗಣೇಶನ ತರಕಂತ ಹೋದಾಗ ನಾವು ಉಲ್ಪಿನ ತೊಗೊಂಡಿರ್ತೀವಿ, ಅಂದರೆ ಎಚ್ಚ ಅಂತ ಒಣ ಎಚ್ಚ ತೊಗೊಂಡೋಗಿರ್ತೇವಲ್ಲ ಅದನ್ನು ಮತ್ತು ದಕ್ಷಿಣೆನ ಅದನ್ನೆಲ್ಲ ಅವ್ರಿಗೆ ಕೊಟ್ಟು ಅವ್ರ ಕಡೆಯಿಂದ ಮೊದಲು ಪೂಜೆ ಮಾಡಿಸ್ಕೊಂಡು ನಾವೇನು ಮಾಲೆ ತೊಗೊಂಬಂದಿದ್ರೆ ಮಾಲೆ ಮತ್ತು ಹೂವಿನಾರ ಈ ಥರ ಏನಾದರೂ ನಮ್ಮ ಸರಗಳು ತೊಗೊಂಬಂದ್ರೆ ಅದನ್ನೆಲ್ಲ ಅವ್ರ ಕೈಲಿ ಕೊಟ್ಟು ಅವ್ರ ಕೂಡ ಹಾಕಿಸ್ಕೊತೀವಿ. ಅಂದರೆ ಅವ್ರು ನಿಧಾನವಾಗಿ ಸೂಕ್ಷ್ಮವಾಗಿ ಹಾಕ್ಕೊಡ್ತಾರೆ. ಅದಾದಮೇಲೆ ನಾವೀಗ ಕುಚ್ಚ ತೊಗೊಂಬಂದಿದ್ವಿ, ಗಿಡಕ್ಕೆ ಹಚ್ಚೋಣ ಅಂತ. ನವಿಲ್ಗರಿ ಕುಚ್ಚ ಹುಡುಕಿದ್ವಿ, ಬಟ್ ಅದು ಸಿಗಲಿಲ್ಲ. ಹಾಗಾಗಿ ಇದೇ ಥರ ಕುಚ್ಚ ಇದು ಚೆನ್ನಾಗಿ ಕಾಣಿಸ್ತತಿ ಅಂತ ಹೇಳಿದ್ರು, ಅದನ್ನ ತೊಗೊಂಬಂದ್ವಿ. ಇವಾಗ ನಮ್ಮ ಕಡೆ ಎಲ್ಲ ಅವ್ರ ಹೆಣ್ಮಕ್ಳ ಕಡೆಯಿಂದ ಆರತಿ ಮತ್ತು ಊದ್ಬತ್ತಿ ಎಲ್ಲ ಬೆಳಗಿಸಿ ಈ ಪೂಜೆನ ಕಂಪ್ಲೀಟ್ ಮಾಡಾಕತ್ತಾರ. ಇದಾದಮೇಲೆ ಅವರು ನಮ್ಮ ಯಜಮಾನ್ರ ಕೈಲೇ ಗಣೇಶನ ಹಿಡ್ಕೊಂಡು ಹೋಗೋಕೆ ಕೊಡಾಕತ್ತಿದ್ರು. ಅದನ್ನ ವಿಧಿವಿಧಾನ ಹೇಳಾಕತ್ತಿದ್ರು ಅವರು. ಹೋದ್ಸರಿ ಹಿಂಗಿರ್ತೈತಿ ನಾನು ನಾಲ್ಕು ಒಂದು ಇರ್ಕಂದ್ರೆ ಇನ್ನೊಂದು ಕೈ ಒಟ್ಟ ಇಲ್ಲಿ ಎದಿಗೆ ಬರ್ಕಂಗಿಲ್ಲ, ಇಲ್ಲಿ ಎದಿಗೆ ಟಚ್ ಮಾಡಕ್ ಒಂದ ಬಟ್ಟೆ ಬೇಕು ಹಿಂಗೆ ಕರೆಕ್ಟ್ ಆದ್ಬಿಟ್ಟು ಇಲ್ಲ ಕರೆಕ್ಟ್ ಆದ್ರಿ. ಈಗ ಗಣೇಶನ್ ತೊಗೊಂಡು ಮನೆ ಕಡೆ ಅಷ್ಟು ಸೇರಿ ಹೊಂಟವಿ. ಈಗ ಹೋದಾದ್ಮೇಲೆ ಏನಂದ್ರೆ ಆಲ್ಮೋಸ್ಟ್ ಡೆಕೋರೇಷನ್ ಮುಗ್ದೈತಿ. ನಾವು ತೀರಾ ಗ್ರ್ಯಾಂಡಾಗಿನೂ ಮಾಡಿಲ್ಲ. ಮೇನ್ ಒಂದು ಇಂಟೆನ್ಷನ್ ಇಟ್ಕೊಂಡು ಹೈಲೈಟ್ ಕಾಣೋ ಥರ ಒಂದು ಚೆನ್ನಾಗಿ ತೆಂಗಿನಕಾಯಿ ಇದು ಮಾಡಿದ್ರೊಳದು ಬಿಟ್ಟರೆ ಜಾಸ್ತಿ ಏನು ಗಿಜಿ ಗಿಜಿ ಅಂತ ಏನು ಹಾಕಿಲ್ಲ. ಸಿಂಪಲ್ಲಾಗಿ ಡೆಕೋರೇಟ್ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಿಟ್ಕೊಂಡವಿ. ಇವಾಗ ನಾವು ಹೋದಾದ್ಮೇಲೆ ಪ್ರಸಾದದೆಲ್ಲ ರೆಡಿ ಮಾಡಿಕೊಡ್ಬೇಕು. ಹಂಗೆ ಹೋಗಿ ಸ್ವಾಮಿಯವ್ರನ್ನ ಕರ್ಕೊಂಬರ್ಬೇಕು. ಪಟಾಕ್ಷಿ ಇಲ್ಲ ಈಗಡೆ ನಮ್ಮ ತಮ್ಮರು ಏನು ಪಟಾಕ್ಷಿ ಹಚ್ಚದ್ರ ಮುಂದದ್ರ ಬರೀ ಪಟಾಕ್ಷಿದು ಒಂದು ಅವ್ರಿಗೆ ಜ್ಞಾನ ಆಗಿತ್ತು. ಏನು ಹೆಜ್ಜೆಜ್ಜಿಗೆ ಪಟಾಕ್ಷಿ ಹಾಕ್ಯಂತ ಹೊಂಟಿದ್ರು. ಅಲ್ಲಿ ನೋಡಲ್ಲಿ ಕಾಲಿಗೆ ಸಿಡಿದು ಬಿಡ್ತು ಅವ್ರಿಗೆ. ತಡಿ ನಾ ಈ ಮಾಡಬೇಡ ಹಾಂ ಬಂದ ಒಂದು ನಿಮಿಷ ಅಲ್ಲಿ ಬಾಟ್ಲಿ ಐತಲ್ಲ ಒಳಗಡೆ ಬಾಟ್ಲಿ ಕೈ ಬಿಡಿ ನೀರೇ ಬ್ಯಾಗ್ ಹಚ್ಬಿಡು. ಅವ್ರ ತೆಗಿ ಹಿಂದೆ ಮತ್ತು ನಾಯಿ ಇಡ್ಲೇನ ಹಿಂಗೆ ಹಂಗಡೆ ಇಡ್ಲಿ ಅಲ್ಲ ಸ್ವಲ್ಪ ಇನ್ಸರ್ಸ್ ಇರ್ಬಿಡು. ಹಚ್ಬಿಡೋದು ಮೋಸ್ಟ್ ಗಣಪನ ತರಕ ಹೋಗಿದ್ದು ಈ ಕಡೆ ಬರ್ಬೇಕು.
ಸೋಲಾದಂತ ಹಾಂ ಇಲ್ಲೇ ಇಟ್ಟಿ ಇದಕ್ಕೊಂದು ಸರ ಏನ್ರ ಹಾಕೋಣ ಆತಿಗೆ ಲಕ್ಷ್ಮಿಗೆ. ಹಾಂ ಅದು ನೀವೇ ಮಾಡ್ತೀರಿ जय मंगलम नित्य शुभ मंगल जय जय तू सुमांत लिंगेश जय जय मंगलम नित्य शुभ मंगलम दरय भक्तರು ಮಹೇಶ್ವರರುಗಳ ಪುತ್ರನಿಗೆ ಶರಣು ಬಸವ
ಪ್ರಮತರ ಕಂಬಗೆ ಪರಶಿವನ ಪಾರ್ವತಿಯು ನಿತ್ಯ ಶುಭ ಮಂಗಳಂ ಜಯತು ಮಾಂತ ಲಿಂಗೇಶ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಗತ್ಪೂಜೆಗೆ ನಿಮ್ಮನು ಮೇ ಈ ಮಳೆಯು ಮಂಗ ಕರ್ಪೂರ ಇಲ್ಲ ಸದಾ ಇಲ್ಲ ಕರ್ಪೂರ ನೀ ಬರ್ತಿ ಒಟ್ಟು ನೋಡು ಬರ್ತಿ ಯಾರ ಸಣ್ಣಗ ಇಲ್ಲದನ ಅದು ಅದು ಕೊಡ್ತಾನ ನನ್ ಸಮೀರ್ ಊರಾಗ ಸ್ವಾಮ್ಯಾರ ಇಲ್ಲ ಯಾರು ಊರಾಗ ಯಾರು ಸ್ವಾಮ್ಯಾರ ಇಲ್ರಿ ಇವತ್ತು ಇಲ್ಲೇ ಕೇಳ್ಬಿಡ ಆಮೇಲೆ ಬೇಕಾದ್ರೆ ನಾ ಹಿಂಗೆ ಹೋಗ್ಬಿಡ್ತ ನಮ್ಮ ಶರಣ ಎಲ್ಲೋದ ಹಾಕಿಸ್ಕೇರಿ ಇಮ್ರಾನ ಏನೋ ಹಾಕ ಏನದು ಬಾಯಿಗೆ ಹತ್ತಿರೋದು ಅದು ಬಾಯಿ ಹತ್ತಿರೋದೇನು ಪೂಜೆ ಎಲ್ಲ ಮುಗೀತು ಈಗ ಎಲ್ಲರೂ ಫೋಟೋ ತೊಗೊಳ್ಳೋಣ ಅಂತಂದು ಫೋಟೋ ತೊಗೊಳಕತ್ತಿದ್ವಿ ನಾವು ಮೊದಲು ಇಬ್ಬರು ಜೋಡಿ ನಿಂತ್ಕೊಂಡು ಫೋಟೋ ತೊಗೊಂಡು ಆಮೇಲೆ ಅಪ್ಪಾಜಿ ಅಮ್ಮ ಕರೋದು ಹಂಗೆ ಎಲ್ಲರೂ ಪ್ರತಿಯೊಬ್ಬರನ್ನು ಕರೆಸಿ ಫೋಟೋನ ತೆಗಿಯಾಕತ್ತಿದ್ವಿ ನಾವು ಸ್ವಲ್ಪ ಸೂಸ್ಲದ್ದು ಪ್ರಸಾದ ಮಾಡಿಟ್ಟಿದ್ವಿ ಅದನ್ನೆಲ್ಲ ಹಂಚಿದ್ವಿ ಹಂಚಾದ್ಮೇಲೆ ಇವಾಗ ಪೂಜೆನೂ ಎಲ್ಲ ಮುಗ್ದೈತಿ ಈ ಪೂಜೆ ಮುಗಿದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಮೊದಲು ಗಂಡು ಮಕ್ಳು ಎಲ್ಲರಿಗೂ ಕೂತ್ಕೊಂಡು ಊಟ ಕೊಟ್ಬಿಡ್ತೀವಿ ಬೆಳಗ್ಗೆಯಿಂದ ಅಣ್ಣ ಅತ್ತಿಯಮ್ಮ ಮತ್ತು ಮಕ್ಕಳು ಎಲ್ಲ ಬಂದಿರೋದು ತುಂಬಾ ಖುಷಿ ಕೊಡ್ತು ಹಾಗೆ ಶಾನೋಣ್ಣ ಮತ್ತು ಅವ್ರ ಫ್ಯಾಮ್ಲಿ ಎಲ್ಲ ಬಂದಿದ್ರು ನನ್ನ ಹೀರೋನು ಬಂದಿದ್ದ ಅವ್ರು ಬಂದಿದ್ದು ಕೂಡ ತುಂಬಾ ಖುಷಿ ಕೊಡ್ತು ಈಗ ನಾವು ಆಂಟಿಯರು ಮತ್ತು ನಮ್ಮ ಫ್ಯಾಮ್ಲಿ ಎಲ್ಲರೂ ನಿಂತ್ಕೊಂಡು ಫೋಟೋ ಹೊಡೆಸ್ಕೊಂಡು ಈಗ ಟೈಮ್ ಭಾಳ ಆಗಿಬಿಟ್ಟಿತ್ತು ಊಟಕ್ಕೆ ಕೊಡಬೇಕಿತ್ತು ಯಾಕಂದರೆ ಗಣೇಶನ ಮೊದಲು ನಮ್ಮ ಚಿಕ್ಕಪ್ಪರ ಜೋಡಿ ತೊಗೊಂಬಂದಿದ್ರೆ ಇಷ್ಟೊತ್ತಲ್ಲೇ ಊಟ ಮಾಡ್ತಿದ್ವಿ ಆ ಥರ ನಮ್ಮದು ಸ್ವಲ್ಪ ಲೇಟ್ ಆಯ್ತಲ್ಲ ಇವರೆಲ್ಲ ಬರಲಿ ಅಂತ ಕಾಯ್ತಿದ್ವಿ ಹಾಗಾಗಿ ಈಗ ಪೂಜೆ ಮುಗಿದ ತಕ್ಷಣ ಊಟಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ ಅಂತಿದ್ರು ನಾನು ಅದಕ್ಕೆ ಗಂಡು ಮಕ್ಳಿಗೆ ನಾನು ಮೊದಲು ಕೊಡ್ತೀನಿ ಆಮ್ಯಾಗ ಅವ್ರ ಪಾಪ ಎಲ್ಲ ಎತ್ಕೊಂಡ್ರೆ ಮತ್ತು ಅವ್ರಿಗೂ ಊಟ ಮಾಡೋಕ್ಕೆ ಸ್ವಲ್ಪ ಅನುಕೂಲ ಆಕತಿ ಅಂತಂದು ಮೊದಲು ಅಣ್ಣರಿಗೆ ಮತ್ತು ಸಚ್ಚಿಗೆ ಅಪ್ಪಾಜಿಗೆ ಊಟಕ್ಕೆ ಕೊಟ್ಬಿಟ್ಟೆ ಏನಾಗತ್ತಂದ್ರೆ ಮೊನ್ನೆಯಿಂದನೂ ಬರೀ ಇಲ್ಲಿ ನಮ್ಮ ಮನೆ ಬಾಜುನ ಮೈಲಂಗೇಶ್ವರನ ಗುಡಿ ಐತಿ ಅಲ್ಲಿ ಓಣಿದು ಗಣಪನ ಕುಂದ್ರಿಸ್ಯಾರ ಅಲ್ಲಿ ಸಾಂಗು ಹಚ್ಚಾಕತ್ತಾರ ನನಗೆ ವಿಡಿಯೋ ಮಾಡೋಕ್ಕೂ ಡಿಸ್ಟರ್ಬ್ ಆಗತ್ತೈತಿ ಬಟ್ ಅದು ಅವ್ರ ತಪ್ಪಲ್ಲ ನಂದೇ ತಪ್ಪು ಈ ಟೈಮ್ನಲ್ಲಿ ಮಾಡಾಕತ್ತಿರೋದು ಏನೂ ಆಗಲ್ಲ ಮತ್ತು ಗಣೇಶನ ಹಬ್ಬ ಅಂದ್ರೆ ಹಂಗೆ ತುಂಬ ಅಲಂಕಾರದಿಂದ ಕೂಡಿರ್ತೈತಿ ವಿಜೃಂಭಣೆಯಿಂದ ಕೂಡಿರ್ತೈತಿ ನಾವು ಎಷ್ಟು ಮಾಡಿದ್ರೂ ಕಡಿಮೆನೇ ಆಕತಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಅಣ್ಣರದೆಲ್ಲ ಆದಮೇಲೆ ನಾನು ಮಮ್ಮಿ ಮತ್ತು ಆಂಟಿ ಅತ್ತಿಗೆ ಎಲ್ಲರೂ ಸೇರಿ
ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ತಮ್ಮಂದು ನಾಳೆ ಬರ್ಡೇ ಇತ್ತು, ಇಲ್ಲೇ ಮಾಡಬೇಕಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಅವ್ರು ಅಲ್ಲಿಗೆ ರಿಟರ್ನ್ ಹೋಗ್ತೇವೆ ಅಂತಂದು ಈಗ ಅವರು ಹೋಗ್ತಾರೆ ಏನೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಇವಾಗ ಗಾಡಿ ಬೇಕು. ನಮ್ಮ ಅತ್ತಿ ಮಗ ನೋಡಿದ್ರೆ ಫೋನ್ ತೆಗಿಯಾಕತ್ತಿಲ್ಲ. ಗಣೇಶನ ಕೂರಿಸ್ದಲ್ಲೇ ಎಲ್ಲರೂ ಹೋಗಿ ಅಕ್ಕಿ ಕಾಳು ಹಾಕಿ ನಮಸ್ಕಾರ ಮಾಡಿ ಬರೋದು ಕಾಮನ್ ಆಗೈತಿ. ಆದರೆ ನಮ್ಮ ಮನೆಗೆ ಈ ಅಲಂಕಾರ ನೋಡ್ಬೇಕಂತನ ಬರಾಕತ್ತಿದ್ರು. ಅಂದರೆ ಹಳ್ಳಿ ಒಳಗೆಲ್ಲ ಇಷ್ಟು ಸ್ವಲ್ಪ ಇದಕ್ಕಿನ್ನ ಗ್ರ್ಯಾಂಡಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ, ಯುನಿಕ್ಕಾಗಿ ಮಾಡೋದು ಸ್ವಲ್ಪ ಕಡಿಮೆ, ಇದೇ ರೀತಿ ಬೇಕು ಅಂತಂದು ಪ್ಲ್ಯಾನ್ ಹಾಕ್ಕೊಂಡು ಮಾಡೋದು. ಇದೊಂಥರ ತೆಂಗಿನ ಬಿಟ್ಟಿದ್ದು ಏನೋ ಒಂಥರ ಎಲ್ರಿಗೂ ಯುನಿಕ್ಕಾಗಿ ಕಾಣ್ತಾ ಇತ್ತು. ಅದು ನೋಡ್ಬೇಕಂತ ನಾವು ಒಬ್ಬರು ಹೋಗಿ ನೋಡಿರೋದನ್ನ ಮತ್ತೊಬ್ಬರು ಕೇಳ್ಕೊಂಬಂದು ಏನೋ ಸ್ಪೆಷಲಾಗಿ ಮಾಡಿರೋಂಥ ಗೌಡ್ರ ಮನೆಯಾಗ ಅಂತಂದು ಬಂದು ನೋಡ್ಕೊಂಡು ಹೊಂಟಿದ್ರು. ಅಪ್ಪಾಜಿ ಸಾಯಂಕಾಲ ದೃಷ್ಟಿ ತೆಗಿರಿ ಅಂತ ಹೇಳಾಕತ್ತಿದ್ರು. ಅದಕ್ಕೆ ನಮ್ಮ ತಂಗಿಯರಿಗೆ ದೃಷ್ಟಿ ಆಗಿತ್ತು ಅಂತಂದು ನಾನು ಈಗ ಮೊದಲು ನೀರೆಳೆ ತೆಗೆದು ಆಚೆ ಹೋಗಿ ಚೆಲ್ಲಿ ಬಂದ್ರಾಯ್ತು ಅಂತ ಅನ್ಕೊಂಡ್ವಿ. ಅಂದ್ರೆ ಮನುಷ್ಯನ ಕಣ್ಣಿಗೆ ಕಲ್ಲ ಕರಗ್ತೈತಂತ, ದೇವ್ರು ಮಾಡಿಟ್ಟಿರೋ ಕಲ್ಲೇ. ಹಂಗಾಗಿ ಎಷ್ಟು ಚೆಂದಾಗಿದ್ರು, ಎಲ್ಲರೂ ಬಂದ್ರೂ ಭಾಳ ಚಂದ ಮಾಡಿರಿ, ಭಾಳ ಚಂದ ಮಾಡಿರಿ, ಇದೆಲ್ಲ ಒಂದು ಒಳ್ಳೆ ಅಡಿಯ ಭಾಳ ಚಂದ ಹುಡುಕ್ಯಾರಿ ನೀವು, ಹೆಂಗೆ ಇದನ್ನೆಲ್ಲ ಮಾಡಿದ್ರಿ, ಕಷ್ಟ ಆತೇನೋ ಅನ್ನಕತ್ತಿದ್ರು. ನನಗೆ ಹೇಳಾಕತ್ತೀನಿ, ನೀವು ನೋಡಾಕತ್ತೀರಿ, ಇದೆಲ್ಲ ನೋಡಕ್ಕೆ ಇಷ್ಟು ಸಿಂಪಲ್ಲಾಗಿ ಚಂದ ಕಾಣ್ರು ಕೂಡ ಇದ್ರ ಹಿಂದೆ ಎಷ್ಟು ಪ್ರತಿಫಲ ಇಷ್ಟು ಸಿಕ್ಕತಿ, ಇದ್ರ ಹಿಂದೆ ಶ್ರಮ ಎಷ್ಟೈತೆ ಅಂತಂದ್ರೆ ನಮ್ಗೆ ಗೊತ್ತು. ಒಂದು 3-4 ದಿನದಿಂದ ಸರಿಯಾಗಿ ನಿದ್ದೆ ಆಗಿಲ್ಲ ನಮಗೆ. ಪ್ರತಿದಿನವೂ ಮಲ್ಗೋದು ಒಂದು 12 ಗಂಟೆ 1 ಗಂಟೆ ಹಿಂಗೆ ಆಗೈತಿ. ನಿನ್ನೆ ಅಂತೂ ಹಬ್ಬದ ಹಿಂದಿನ ದಿನ ಅಂತೂ ನಿದ್ದೆನೇ ಆಗಿರಲಿಲ್ಲ. ಅಷ್ಟು ಚೆಂದಾಗಿ ಮಾಡಿ ಅಷ್ಟು ಶ್ರಮ ಪಟ್ಟಿದ್ದಕ್ಕೆ ಇದಕ್ಕೆ ಅಣ್ಣರೆಲ್ಲ ಭಾಳ ಹೆಲ್ಪ್ ಮಾಡಿದರು. ಬಲೂನ್ ಎಲ್ಲ ಕಟ್ಟಾಕ ನಮ್ಮ ಯುವರಾಜ್ ಹೋರಿ ಹುಡುಗರೆಲ್ಲ ಬಂದಿದ್ರು, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದನ್ನು ಹೆಂಗೆ ಡೆಕೋರ್ ಮಾಡಿದ್ವಿ, ಇದನ್ನು ಹೆಂಗೆ ಬುಟ್ಟಿನ ರೆಡಿ ಮಾಡಿದ್ವಿ, ಇದ್ರದ್ದೇನಾದ್ರು ವಿಡಿಯೋ ಬೇಕಿದ್ರೆ 1-2 ಕಮೆಂಟ್ ಬಂದರೂ ಕೂಡ ನಾನು ಅದ್ರ ವಿಡಿಯೋನ ಇನ್ ಡೀಟೇಲಾಗಿ ಹಾಕ್ತೀನಿ. ನೀವು ಅದು ಸೇವ್ ಮಾಡಿ ಇಟ್ಕೊರಿ. ನೆಕ್ಸ್ಟ್ ಟೈಮ್ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ಸಿಟಿಗಳಲ್ಲಾಗಿರ್ಬೋದು, ನೀವು ಕೂಡ ಟ್ರೈ ಮಾಡಿ. ನನ್ನ ಗಂಡನ ಕಣ್ಣು ಯಾರ ಕಣ್ಣು ನಾನು ಇವತ್ತೆಲ್ಲ ಡೆಕೋರೇಷನ್ಗೆ ತರಿಸಿರೋದು. ಮೊನ್ನೆ ಆರ್ಡ್ರ್ ಮಾಡಿ ತರಿಸಿರೋ ಸ್ವಲ್ಪ ಇದ್ದರೆ ಇನ್ನು ಕೆಲವೊಂದಿಷ್ಟು ನನ್ನ ಗಂಡ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಡು ತೊಗೊಂಡು ಕೂಡ ಇದನ್ನೆಲ್ಲ ಹೆಂಗೆ ಡೆಕೋರೇಟ್ ಮಾಡಿದ್ವಿ ಅಂತ ಹಾಕಿರೋ ವಿಡಿಯೋದೊಟ್ಟಿಗೆ ಅದನ್ನು ಕೂಡ ಸೇರಿಸಿ ಹಾಕ್ತೀನಿ. ಎಲ್ಲಿ ಪರ್ಚೇಸ್ ಮಾಡಿದ್ವಿ ಹೇಗೆ ಅಂತಂದೆಲ್ಲ ಅದರೊಟ್ಟಿಗೆ ಸೇರಿಸಿ ಹಾಕ್ತೀನಿ. ದಿವಾಳಿ ಮಾಡಿದ್ದೆಲ್ಲ ಮುಗೀತು. ಈಗ ಸಾಯಂಕಾಲದ ಪೂಜೆ ಮಾಡಬೇಕಿತ್ತು. ಸುಮಾರು ಒಂದು 7 ಗಂಟೆ ಏನೋ ಆಗಿತ್ತು. ಅಷ್ಟರೊಳಗೆ ಪೂಜೆ ಮಾಡಿದ್ರಾಯ್ತು ಅಂತಂದು ಸಂಜೆ ಪೂಜೆನ ನಾವಿವಾಗ ಮಾಡಾಕತ್ತಿದ್ವಿ. ಸಚ್ಚಿ ಹೇಳಿದ್ರು ಸಾಯಂಕಾಲ ಸ್ವಲ್ಪ ಪಂಚಾಮೃತನ ಮಾಡು ಅಂತಂದು. ಹಾಗಾಗಿ ನಾವು ಹಣ್ಣು ಎಲ್ಲ ಹೆಚ್ಚಾಕಿ ಹಾಲೊಟ್ಟಿಗೆ ಸೇರಿಸಿ ನಾವು ಪಂಚಾಮೃತನ ಮಾಡಿದ್ವಿ. ಅಂದರೆ ಬಂದವ್ರಿಗೆ ಮೊದಲೆಲ್ಲ ಸೂಸ್ಲನ್ನ ಕೊಟ್ಟು ಕಳಿಸ್ತಿದ್ವಲ್ಲ ಪ್ರಸಾದ ಅಂತಂದು. ಈ ಸರಿ ನಾವು ಸಾಯಂಕಾಲ ಪಂಚಾಮೃತ ಮಾಡೋಣ ಅಂತಂದು ಪಂಚಾಮೃತನ ಮಾಡಿರಾಯ್ತಂದು ಮಾಡ್ಕೊಂಡ್ವಿ. ಈಗ ನಾನು ಸಾಯಂಕಾಲದ ಪೂಜೆ ಮುಗಿಸ್ಕೊಂಡಾದ್ಮೇಲೆ ನಮ್ಮ ತಮ್ಮಂದೊಂದು ಬರ್ಡೇ ಐತಿ, ಮತ್ತು ಆಂಟಿಯರ್ ಮನೆಗೆ ಬಂದಿರೋ ನಮಗೆ ಎಷ್ಟು ಆಂಟಿಯರೆಲ್ಲ ಮನೆಗೆ ಬರಾಕತ್ತಿದ್ರು. ಹಂಗೆ ಹೋಗಿ ಅವ್ರ ಬರ್ಡೇನ ಮುಗಿಸ್ಕೊಂಡು ಬಂದುಬಿಡ್ತೀವಿ. ಸ್ವಲ್ಪ ಒಂದು 5 ತಕ್ಕ ಕಾಣ್ತದ? ಹೇಳು, ಏನು ಹೇಳು?
ಪೂಜೆ ಅಂತೂ ಕಂಪ್ಲೀಟ್ ಆಯ್ತು. ಈಗ ನಾವು ಚಿಕ್ಕಪ್ಪರ ಮನೆಗೆ ಹೋಗಿ ಗಿಡ್ಡೊಂದು ಬರ್ಡೇ ಮುಗಿಸ್ಕೊಂಡ್ಬರ್ಬೇಕು. ಜನ ಅಂತೂ ಗಣೇಶ ನೋಡೋಕೆ ಬರಾಕತ್ತಿದ್ರು. ನಾವು ನಮ್ಮ ಚಿಕ್ಕಪ್ಪರ ಮನೆಗೆ ಹೋದಾಗೆಲ್ಲ ಭಾಳ ಜನ ಬರಾಕತ್ತಿದ್ರು. ಆದರೆ ನಂಗೆ ಅದನ್ನು ವಿಡಿಯೋನ ಮಾಡೋಕೆ ಸರಿಯಾಗಲ್ಲ. ಆರಾಮ್ ನೀನು ಅಷ್ಟೊಂದು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ಯಾಕಂದ್ರೆ ಅಷ್ಟು ಬ್ಯುಸಿ ಇದ್ವಿ. ಮನೆಗೆಲ್ಲ ಜನ ಊಟಕ್ಕೆ ಬರಾಕತ್ತಿದ್ರು. ಅವ್ರಿಗೆಲ್ಲ ಊಟಕ್ಕೆ ಕೊಡಬೇಕಿತ್ತು. ಅಮ್ಮ ಒಬ್ಬರೇ ಆಗ್ತಿದ್ರು, ಆಂಟಿ ಅಮ್ಮ ಇಬ್ಬರು ಹಾಕಾರಂತಂದು ನಾನು ಕೂಡ ಊಟ ಕೊಡೋಕೆ ಹೆಲ್ಪ್ ಮಾಡಕತ್ತಿದ್ದೆ. ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ನನಗೆ ಸಾಧ್ಯನೋ ಯಾರು ಬಂದಾಗ ನಾ ಫ್ರೀ ಇದ್ನೋ ಅಷ್ಟು ಮಾತ್ರ ವಿಡಿಯೋನ ನಾನು ಮಾಡ್ಕೊಂಡೆ. ಇನ್ನೂ ಬರೋ ಜನ ಇದ್ರು, ಆದರೆ ನಾವು ಊಟ ಮಾಡಬೇಕಿತ್ತು, ಟೈಮ್ ಮಾಡಾಗಿತ್ತು. ಹಾಗಾಗಿ ಎಲ್ಲ ಹಚ್ಚಿ ಅಂದರೆ ಬೆಳಗ್ಗೆಯಿಂದ ನಾನು ಮಾಡ್ತಿರ್ಲಿಲ್ಲ, ಅಷ್ಟು ಬರೀ ನಮ್ಮ ತಮ್ಮ ಮತ್ತೆ ಮಕ್ಕಳು ಇವರು ಹಚ್ಚಿದ್ರು. ನನಗೆ ಹಚ್ಚಕ್ಕಾಗಿರಲಿಲ್ಲ. ಅದಕ್ಕೆ ನೈಟ್ ಅಲಂಕಾರ ಮತ್ತು ಪಟಾಕ್ಷಿ ಕಂಪ್ಲೀಟ್ ಆಗೋದಿಲ್ಲ. ಕೊನೆಗೂ ಭಾಳ ದಿನದಿಂದ ಕನಸು ಅಂದರೆ ಪಟ್ಟ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ತು. ಭಾಳ ಜನ ಹೊಗಳಿ ಫೋಟೋ ಎಲ್ಲ ತೊಗೊಂಡು ಹೋದರು ನಮ್ಮ ಸ್ಟೇಜ್ ಡೆಕೋರೇಷನ್ದು. ಅದು ನಂಗೆ ಒಂಥರ ಖುಷಿ ಆಯಿತು. ಅಂದರೆ ಹಳ್ಳಿಯಾಗೆಲ್ಲ ಅವ್ರ ಮನೆ ತಕ್ಕಂಗೆ ಚೆನ್ನಾಗಿ ಮಾಡ್ಕೊತಾರೆ. ಈ ಥರ ಏನೋ ಒಂದು ಸ್ಪೆಷಲ್ಲಾಗಿ ಇದೇ ಥರ ಇರಬೇಕಂತ ಏನೋ ಮಾಡೋದು ಕಡಿಮೆ. ಹಾಗಾಗಿ ಭಾಳ ಜನ ನೋಡಿ ಇಷ್ಟಪಟ್ಟರು. ನಮಗೂ ಕೂಡ ಅದು ಜನ ನೋಡಿ ಇಷ್ಟಪಡಲಿ ಅಂತಲೇ ಮಾಡೋದಲ್ವ. ಸೊ ನಮಗೂ ಕೂಡ ಇಷ್ಟ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಗಣೇಶನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ, ನಮ್ಮ ಮನೆ ಮೇಲೂ ಇರಲಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋಸ್ ಲೇಟಾಗಿದ್ದಕ್ಕೆ ಕ್ಷಮೆ ಇರಲಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಮತ್ತು ಈ ಹಬ್ಬಕ್ಕೋಸ್ಕರ ನಾನು ಸ್ವಲ್ಪ ವಿಡಿಯೋಸ್ನ ಡಿಲೇ ಮಾಡಿದ್ದೆ ಹಾಕೋದು. ಇನ್ಮೇಲೆ ಮತ್ತೆ ನಾನು ಆದಷ್ಟು ಒಂದೊಂದು ವಿಡಿಯೋನಾದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಆದಾಗ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇರಲಿ, ಇನ್ಮೇಲೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಈ ಗಣೇಶ ಆಯುಷ್ಯ, ಆರೋಗ್ಯ, ಬುದ್ಧಿ ಎಲ್ಲನೂ ಕೊಟ್ಟು ನಿಮಗೆ ಕಾಪಾಡಲಿ. ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಹೀಗೆ ಈ ದಿನವೂ ಏನು ಬೇಗ ಮಲಗೋದು ತುಂಬ ಲೇಟ್ ಆಯಿತು. ಅಂದರೆ ಮನೆ ಜನಕ್ಕೆಲ್ಲ ಉಣ್ಣಕ್ಕೆ ಬಂದಿದ್ದರು. ಸೊ ಅವ್ರಿಗೆಲ್ಲ ಊಟ ಗೀಟ ಕೊಟ್ಟು ನಾವು ಬಂಡೆ ಗಿಂಡಿ ಎಲ್ಲ ತೊಳೆದು ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ರಾಯ್ತು ಅಂತ ಇವಾಗ ಕಂಪ್ಲೀಟಾಗಿ ಮಾಡ್ಕೊಂಡ್ವಿ. ಬಟ್ ಆಗೋದಿಲ್ಲ, ಯಾಕಂದರೆ ಮತ್ತೆ ಮಾರ್ನಿಂಗ್ ಗಣೇಶನ ಪೂಜೆ ಮಾಡಲೇಬೇಕು. ಹಾಗಾಗಿ ಬೇಗ ಎದ್ದೇಳಲೇಬೇಕು. ಇದು ಇವತ್ತಿನ ನನ್ನ ಗಣೇಶ ಚತುರ್ಥಿಯ ವಿಡಿಯೋ ಆಗಿತ್ತು. ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಮಲಗಿರೋ ಟೈಮ್ ಕೂಡ ಎಷ್ಟಾಗಿದೆ ಅಂದರೆ 11:43 ಇವಾಗ ನಾವು ಮಲಗೋ ಟೈಮ್.